ಪಂಚರಾಜ್ಯ ಚುನಾವಣೆಯಲ್ಲಿ ಬಿಜೆಪಿಗೆ ಮತ ನೀಡಿದಕ್ಕಂತ ಎಲ್ಲ ಮತದಾರರಿಗೆ ಕರ್ನಾಟಕ ಬಿಜೆಪಿ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀರಿ. ವಿಶೇಷವಾಗಿ ಭಯೋತ್ಪಾದಕರ ಹೆಬ್ಬಾಗಿಲಾಗಿದ್ದಂತ, ನುಸುಳುಕೋರರ ಹೆಬ್ಬಾಗಿಲಾಗಿದ್ದಂತ ಬಾಂಗ್ಲಾದೇಶದವರು ಸುಮಾರು 2 ಕೋಟಿ ಜನ ದೇಶಕ್ಕೆ ಬರೋ ರೀತಿ ಅವರಿಗೆಲ್ಲ ಒಂದು ರೀತಿ ಆಧಾರ್ ಕಾರ್ಡ್ ಎಲ್ಲ ಕೊಟ್ಟಂತ ಮಮತಾ ಅವರ ರಾಜಕೀಯದ ಜೀವನ ಇರಬಹುದು, ಸರ್ಕಾರ ಇರಬಹುದು, ಇವತ್ತು ಅಂತ್ಯ ಆಗಿದೆ. ದೇಶದ ಭದ್ರತೆಗೆ ನರೇಂದ್ರ ಮೋದಿ ಒಬ್ಬರೇ ಸೂಕ್ತ ಅನ್ನುವಂಥದ್ದು ಈ ಚುನಾವಣೆಯ ಫಲಿತಾಂಶ. 5 ರಾಜ್ಯದ ಚುನಾವಣೆ ನಡೀತಾ ಇದ್ರೂ ಕೂಡ ದೇಶದ ಗಮನ ಎಲ್ಲನೂ ಕೂಡ ವೆಸ್ಟ್ ಬೆಂಗಾಲ್ ಕಡೆನೇ ಇತ್ತು. ಕಾರಣ ಅಲ್ಲಿನ ದುರಾಡಳಿತ, ಪ್ರತಿನಿತ್ಯ ಹಲ್ಲೆ, ಸಿಬಿಐ ಇರ್ಬೋದು, ಇನ್ಕಮ್ ಟ್ಯಾಕ್ಸ್ ಇರ್ಬೋದು, ನ್ಯಾಯಾಂಗದ ಮೇಲೆ ಆಪಾದನೆ ಮಾಡತಕ್ಕಂಥದ್ದು ಇರ್ಬೋದು, ರಾಜ್ಯಪಾಲರ ಮೇಲೆ ಆಪಾದನೆ ಮಾಡತಕ್ಕಂಥದ್ದು, ಇದೇ ಚಾಳಿ. ಇವತ್ತು ಅದು ಅಂತ್ಯ ಆಗಿದೆ. ಇಡೀ ದೇಶದ ಬೇಲಿ ಹಾಕಕ್ಕೂ ಬಿಟ್ಟಿಲ್ಲ. ಬಾಂಗ್ಲಾದೇಶದ ವಲಸಿಗರು ಏನ್ ಬರ್ತಾ ಇದ್ರು, ಎಸ್, ತಮಿಳುನಾಡಿನಲ್ಲಿ ಹಿಸ್ಟ್ರಿ ಕ್ರಿಯೇಟ್ ಆಗಿದೆ. ಟಿವಿಕೆ 113 ಮೋಸ್ಟ್ಲಿ ಯಾವುದಾದ್ರೂ ಅಲಯನ್ಸ್ ಅಲ್ಲಿರುವಂತಹ ಸ್ಮಾಲ್ ಪಾರ್ಟೀಸ್ ಅವ್ರಿಗೆ ಬೆಂಬಲ ಕೊಡಬಹುದು, ಅದರ್ವೈಸ್ ಬೇರೆ ಪಾರ್ಟಿಗಳು ಬಾಹ್ಯವಾಗಿ ಬೆಂಬಲ ಕೊಡಬಹುದು. ಅಂಡ್ ನಿಜಕ್ಕೂ ಕೂಡ ಇದು ಹಿಸ್ಟ್ರಿ. ಒಬ್ಬ ವ್ಯಕ್ತಿ, ಒಬ್ಬ ಫಿಲಂ ಸ್ಟಾರ್ ಅನ್ನ ನಂಬಿ ಇಡೀ ತಮಿಳುನಾಡು ಜನತೆ ವೋಟ್ ಮಾಡುತ್ತೆ ಅಂತಂದ್ರೆ ಆ ನಂಬಿಕೆ ಎಷ್ಟು ಸ್ಟ್ರಾಂಗ್ ಆಗಿದೆ ಇಂತ, ಆ ನಂಬಿಕೆಗೆ ಎಷ್ಟು ಬಲ ಇದೆ ಇಂತ. ಹಾಗೆ ನೋಡಿದ್ರೆ ತನ್ನ ಅಜೆಂಡಾ ಏನು, ತನ್ನ ಐಡಿಯಾಲಜಿ ಏನು, ಏನನ್ನು ಕೂಡ ಹೇಳಿಲ್ಲ. ಮೋಸ್ಟ್ಲಿ ಅದೇ ಅವ್ರ ಸ್ಟ್ರಾಟಜಿ, ಅದೇ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಯ್ತು ಅಂತ ಅನ್ಸುತ್ತೆ. ಬಟ್ ರಿಯಲ್ ಚಾಲೆಂಜ್ ಈಗ ಅದು ಅವರ ಮುಂದೆ ಇರುವಂತದ್ದು. ಯಾಕೆ ಅಂತಂದ್ರೆ ಬಹಳ ಸಲ ಅವ್ರನ್ನ ಮೀಡಿಯಾಗಳು ಮಾತಾಡ್ಸಾಗ ಅವ್ರು ಹೇಳಿರೋದು ನಾನು ಐ ಆಮ್ ಅಗೇನ್ಸ್ಟ್ ಕರಪ್ಷನ್ ಅಂತ. ಸೊ ಕರಪ್ಷನ್ ವಿರುದ್ಧ ನಾನು ಕೆಲಸ ಮಾಡ್ತೀನಿ ಅಂತ. ಬಟ್ ಮುಂದಿನ ದಿನಗಳಲ್ಲಿ ಅವರ ಕಾರ್ಯವೈಖರಿ ಹೇಗಿರಲಿದೆ, ಅವರ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಹೇಗಿರ್ತಾರೆ. ಸೊ ಡೆಫಿನೆಟ್ಲಿ ಇಟ್ಸ್ ಅ ಬಿಗ್ಗೆಸ್ಟ್ ಚಾಲೆಂಜ್ ಫಾರ್ ವಿಜಯ್. ಆದ್ರೆ ವಿಜಯನ್ನ ನಂಬಿರುವಂತಹ ಆ ತಮಿಳುನಾಡಿನ ಜನತೆ ನಿಜಕ್ಕೂ ಹೊಸದೇ ರೀತಿಯಾದಂತಹ ಇತಿಹಾಸವನ್ನು ಸೃಷ್ಟಿಸಿದ್ದಾರೆ. ಒಂದು ಪರಿವಾರವಾದ ಏಕತಾನತೆ ಇತ್ತು. ಡಿಎಂಕೆ ಅವರು ಎಐಡಿಎಂಕೆ. ಬಟ್ ಈಗ ಏನು ಟಿವಿಕೆ ಎಂಟ್ರಿ ಆಗಿದೆ, ಅದಂತೂ ಆಸಮ್ ಬ್ಲಾಸ್ಟ್ ಆಗೋಗಿದೆ ತಮಿಳುನಾಡಲ್ಲಿ. ರಾಜುಗೌಡರು ಜಾಯಿನ್ ಆಗಿದ್ದಾರೆ ಜೆಡಿಎಸ್ ಪಾರ್ಟಿಯಿಂದ. ಸರ್, ತಮಗೂ ಸ್ವಾಗತ. ಎಸ್, 50 ವರ್ಷಗಳಲ್ಲಿ ಮೊದಲ ಬಾರಿಗೆ ಭಾರತದಲ್ಲಿ ಕಮ್ಯುನಿಸ್ಟ್ ಸಿಎಂ ಇಲ್ಲ. ಕಮ್ಯುನಿಸ್ಟ್ ಸಿಎಂ ಅಲ್ಲ, ಕಮ್ಯುನಿಸ್ಟ್ ಪಕ್ಷ ಅಧಿಕಾರದಲ್ಲೇ ಇಲ್ಲ. ಸಿಎಂ ದೂರದ ಮಾತು, ಕಮ್ಯುನಿಸ್ಟ್ ಪಕ್ಷನೇ ಈಗ ಫುಲ್ ಎಲ್ಲೂ ಇಲ್ಲ. ಕೇವಲ ಕೇರಳದಲ್ಲಿ ಮಾತ್ರ ಇತ್ತು. ಕೇರಳ ಲೆಫ್ಟ್ ಪಾರ್ಟೀಸ್ ಉಳಿದುಕೊಂಡಿರುವಂತಹ ಏಕೈಕ ರಾಜ್ಯ ಆಗಿತ್ತು. ಪಿಣರಾಯಿ ವಿಜಯನ್ ಮತ್ತೆ 3ನೇ ಬಾರಿಗೆ ಗೆಲ್ಲೋದಕ್ಕೆ ನಿಂತಿದ್ರು. ಇಟ್ಸ್ ಬಿಟ್ವೀನ್ ಪಿಣರಾಯಿ ವಿಜಯನ್, ಒನ್ ಅಂಡ್ ಓನ್ಲಿ ಪಿಣರಾಯಿ ವಿಜಯನ್ ಅಂಡ್ UDF ಅನ್ನೋ ತರದಲ್ಲಿ ಆಗಿತ್ತು. ಬಟ್ UDF ಕಾಂಗ್ರೆಸ್ ಮೈತ್ರಿಯೊಂದಿಗೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ತಮ್ಮ ಸಂಪೂರ್ಣ ಶಕ್ತಿಯನ್ನ ಕೇರಳದಲ್ಲಿ ಹಾಕಿದ್ದಾರೆ. ಬಿಕಾಸ್ ಅದು ಅವರ ಹೋಮ್ ಗ್ರೌಂಡ್. ಯಾಕಂದ್ರೆ 2019ರಲ್ಲಿ ರಾಹುಲ್ ಗಾಂಧಿ ಅವರು ವಯನಾಡಿಂದ ಸ್ಪರ್ಧೆ ಮಾಡಿದ್ರು. ಅದಾದ ಮೇಲಿಂದ ಅವ್ರಿಗೆ ಅದು ಹೋಮ್ ಲ್ಯಾಂಡ್ ತರ ಆಗೋಯ್ತು ಕೇರಳ. ಸೊ 2024ರಲ್ಲಿ ಪ್ರಿಯಾಂಕಾ ಗಾಂಧಿ ಅವರು ಅಲ್ಲಿಂದ ಸಂಸದೆಯಾಗಿದ್ದಾರೆ. ಹಾಗಾಗಿ ಕೇರಳವನ್ನ ಕಾಂಗ್ರೆಸ್ ತುಂಬಾ ಜತನದಿಂದ ಕಾಪಾಡಿಕೊಳ್ಬೇಕಾದಂತ ಅನಿವಾರ್ಯತೆ. ಬಿಕಾಸ್ ಅವ್ರದ್ದು UP ಇಂದ ಕೇರಳ ಶಿಫ್ಟ್ ಆಗಿದೆ ಹೋಮ್ ಲ್ಯಾಂಡ್. ಹಾಗಾಗಿ ಈ ಬಾರಿ ಆ ಗೋಲ್ಡನ್ ಚಾನ್ಸ್ ಅನ್ನ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇರಲಿಲ್ಲ. ಅಂಡ್ ಕಾಸ್ಟ್ ಈಕ್ವೇಷನ್ಸು ಮತ್ತೆ ರಿಲಿಜನ್ನು ಸೇರಿದಂತೆ ಲೋಕಲ್ ಬಾಡಿ ಎಲೆಕ್ಷನ್ ಅಲ್ಲೂ ಕೂಡ ವಿನ್ ಆಗಿದ್ರು ಕೇರಳದಲ್ಲಿ. ಸೊ ಹೀಗಾಗಿ ಕೇರಳ ನಿರೀಕ್ಷಿತ, ಬಟ್ ತಮಿಳುನಾಡು ಅನಿರೀಕ್ಷಿತ. ಈಗಾಗಲೇ ಚೆನ್ನೈಗೆ ಎಲ್ಲ ಮೆಂಬರ್ಸ್ ಬರಬೇಕು ಅಥವಾ
ವಿನ್ನಿಂಗ್ ಕ್ಯಾಂಡಿಡೇಟ್ಸ್ ಬರ್ಬೇಕು ಅಂತ ವಿಜಯ್ ಹೇಳಿದ್ದಾರೆ. ಮನೆಯಲ್ಲಿ ಫುಲ್ ಸಂಭ್ರಮ, ಎಲ್ಲರೂ ವಿಸಲ್ ಪಡು ಅಂತ ತಪ್ಪಂಗುಚ್ಚಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅವ್ರ ತಾಯಿ ಸೇರಿದಂತೆ ಇಡೀ ಫ್ಯಾಮಿಲಿ ಮೆಂಬರ್ಸ್ ಟಿವಿ ಮುಂದೆ ಕುತ್ಕೊಂಡಿದ್ರು. ಅಂಡ್ ಸಂಭ್ರಮ. ಸ್ವತಃ ವಿಜಯ್ಗೂ ಕೂಡ ಇಷ್ಟು ದೊಡ್ಡ ಕ್ರಾಂತಿ ರೂಪದಲ್ಲಿ ಒಂದು ವರ್ಡಿಕ್ಟ್ ಬರುತ್ತೆ ಅಂತ ಅನ್ಕೊಂಡಿಲ್ವಾ ಸರ್? ಧರ್ಮಸೇನ ಸರ್, ಇದು ನಿಮ್ಗೆ ತುಂಬಾ ಸರ್ಪ್ರೈಸಿಂಗ್ ಅಥವಾ ಎಕ್ಸ್ಪೆಕ್ಟೆಡ್ ಹೆಂಗೆ, ಏನು ಇದನ್ನ ಹೆಂಗೆ ತಾವು ವಿವರಿಸ್ತೀರಾ ಹೇಳಿ ಸರ್? ಇಲ್ಲ, ಇದು ನಾನು ಹೇಳೋದಕ್ಕಿಂತ ರಾಹುಲ್ ಗಾಂಧಿ ಸಾಹೇಬ್ರೆ ಅದನ್ನ ಹೇಳಿದ್ರು. ಅವರು ಎಲ್ಲ ಒಂದ್ ಕಡೆ ಮೈಂಡ್ ಅಲ್ಲಿ ಎಲ್ಲಾನು, ಅದಕ್ಕೆ ಅವರು ಫುಲ್ ಆನ್ ಟ್ರೈ ಮಾಡ್ಲಿಲ್ವಾ ತಮಿಳ್ನಾಡಲ್ಲಿ? ಬಟ್ ನಮ್ಮ ಯು ಪಿ ನಲ್ಲಿ ಇರ್ತಕ್ಕಂಥ ಲೀಡರ್ಸ್ಗಳು ಇವರು DMKನೇ ಕಂಫರ್ಟಬಲ್ ಇವ್ರ ಜೊತೆ ಹೊಸಬ್ರ ಜೊತೆ ಹೋಗೋದಕ್ಕಿಂತ ಅಂತ ಹೇಳಿ. ಬಟ್ ಅವ್ರು ನಿಮ್ಮನ್ನ ನಂಬಲಿಲ್ವಲ್ಲ, ಬಿಕಾಸ್ ನೀವು ಅಲಯನ್ಸ್ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟರು. ಕಾನ್ಫಿಡೆನ್ಸ್ ಆಫ್ ವಿಜಯ್, ದೇರ್ ಇಸ್ ನೋ ಅಲಯನ್ಸ್ ಎಟ್ ಆಲ್. ಸಿಂಗಲ್ ಶೇರ್ ತರ ಬಂದ್ರು. ಅವ್ರಿಗೆ ಎಲ್ಲಿತ್ತು ಆ ಕಾನ್ಫಿಡೆನ್ಸ್? ಅವ್ರು ಹೆಂಗೆ ಜನರ ಪಲ್ಸ್ ಅನ್ನ ಅರ್ಥ ಮಾಡ್ಕೊಂಡ್ರೋ ಏನೋ ಗೊತ್ತಿಲ್ಲ, ಬಿಕಾಸ್ ಈಸ್ ನಾಟ್ ಟೆಸ್ಟೆಡ್. ಅವ್ರ ಐಡಿಯಾಲಜಿ ಆಗಲಿ, ಅವ್ರು ಏನ್ ಮಾಡ್ತಾರೆ, ಏನಂದ್ರೆ ಏನು ಗೊತ್ತಿಲ್ಲ. ಈಸ್ ಅ ಫ್ರೆಶ್. ಬಟ್ ಅವರ ಕಾನ್ಫಿಡೆನ್ಸ್ ನೋಡಿ, ಯಾವುದೇ ಪಾರ್ಟಿ ಜೊತೆಗೆ ಅಲಯನ್ಸ್ ಮಾಡ್ಕೊಳ್ದೆ ಸಿಂಗಲ್ ಆಗಿ ಕಂಟೆಸ್ಟ್ ಮಾಡಿ, ಅಂಡ್ ಇಟ್ಟು ಆನ್ ಗ್ರೌಂಡ್ ನೀವು ಮೈಕ್ ಇಟ್ಟಾಗ ನೀವು 10 ಜನರನ್ನ ಕೇಳಿದ್ರೆ 6 ಜನ ವಿಜಯ್ ಅಂತ ಇದ್ರು. ಬಟ್ ಬಹಳ ಸಲ ಏನಾಗುತ್ತೆ ಅಂದ್ರೆ ರ್ಯಾಲಿಗಳಿಗೆ ಮತ್ತು ಚುನಾವಣಾ ಪ್ರಚಾರ ಸಭೆಗಳಿಗೆ ಬರುವಂತಹ ಜನ ವೋಟ್ ಆಗಿ ಕನ್ವರ್ಟ್ ಆಗ್ತಾರ ಅನ್ನೋದ್ರ ಬಗ್ಗೆ ಒಂದು ಡೌಟ್ ಇತ್ತು. ಬಟ್ ತಮಿಳ್ನಾಡು ಜನ ತುಂಬಾ ಭಾವುಕ ಜೀವಿಗಳು, ಅವರು ಭಾವನಾತ್ಮಕವಾಗಿ ಈಸಿಯಾಗಿ ಕನೆಕ್ಟ್ ಆಗ್ತಾರೆ. ಹೇಳಿ ಸರ್, ಕಂಟಿನ್ಯೂ ಮಾಡಿ. ಏನಾಗ್ತಿದೆ ಮೇಡಮ್, ಮತದಾರನಿಗೆ ಇದು ನಿಂತ ನೀರು ಇದು ಮುಂದಕ್ಕೆ ಹೋಗಲ್ಲ ಅಂತ ಚಲನಶೀಲತೆ ಇದ್ರೆ ಅವ್ರಿಗೆ ಬದಲಾವಣೆ ಅನಿವಾರ್ಯತೆ ಆಗ್ಬಿಡ್ತದೆ. ಪ್ರತಿಯೊಂದು ಹಂತದಲ್ಲೂ ಕೂಡ ಬಹಳ ಬದಲಾವಣೆಗಳು ಇವ್ರು ಮಾಡೋಕ್ಕೆ ಶಕ್ತಿ ಇದೆ, ಇವ್ರ ಕೆಪಾಸಿಟಿ ಇದೆ ಅಂತ ಹೇಳಿ ಮಾಡಿದ್ರೇ ಆ ಲೀಡರ್ ಆಗಿ ಉಳ್ಕೊಳ್ಳೋದಕ್ಕೆ ಸಾಧ್ಯ. ಸೊ ಹಾಗಾಗಿ ಮತದಾರನ ಭರವಸೆಗಳು ಇವತ್ತು ಯಂಗ್ಸ್ಟರ್ಸ್ ಇದ್ದಾರೆ, ಇದರಿಂದ ಏನೂ ಆಗಲ್ಲ, ಇವ್ರು ಬರೀ ಭಾಷಣಗಳು ಮಾಡ್ತಾರೆ. ಈಗ ಎಷ್ಟೇ ಸಂದರ್ಭದಲ್ಲಿ ನಾವು ಭಾಷಣಗಳು ಮಾಡೋದನ್ನು ಜನ ನಂಬ್ತಾರೆ, ಕೊಡೋ ಭರವಸೆಗಳನ್ನ ನಂಬ್ತಾರೆ. ಅದನ್ನು ಸರಿಯಾಗಿ ಪರಿಪೂರ್ಣವಾಗಿ ನಾವು ಮಾಡಲಿಲ್ಲ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಒಂದು ಸಣ್ಣ ವ್ಯತ್ಯಾಸ ಆದರೂ ಕೂಡ ಆ ಸರ್ಕಾರಗಳನ್ನು ತಮಿಳುನಾಡು ಜನರಿಗೆ ಪಾರ್ಟಿಗಳು ಕೊಟ್ಟಷ್ಟು ಫ್ರೀ ಬೀಸ್ ಅಥವಾ ಕೊಡುಗೆಗಳು ಅಥವಾ ಚುನಾವಣಾ ಸಂದರ್ಭದಲ್ಲಿ ಮಾಡುವಂತಹ ಒಂದು ಘೋಷಣೆಗಳು, ಪ್ರಣಾಳಿಕೆಗಳು, ಭರವಸೆಗಳು ಬೇರೆ ಯಾವ ರಾಜ್ಯದಲ್ಲೂ ಕೊಡೋಕ್ ಸಾಧ್ಯನೇ ಇಲ್ಲ. ಖಂಡಿತ. ಈಗ ನಮ್ಮಲ್ಲಿ ಇಂದಿರಾ ಕ್ಯಾಂಟೀನ್ ಇದೆಯಲ್ಲ ಮೇಡಮ್, ಅದು ಅಮ್ಮ ಕ್ಯಾಂಟೀನ್ ಅಂತ ಅದನ್ನೇ ನಾವು ಇಲ್ಲಿ ಮಾಡಿದ್ದು. ಬಟ್ ಇವರು ಯಾರು ವಿಜಯ್ ಅವ್ರನ್ನ ಟೆಸ್ಟೆಡೇ ಅಲ್ಲ ಹಂಗ್ ನೋಡಿದ್ರೆ, ಆದ್ರೂ ಅವ್ರನ್ನ ನಂಬಿದ್ದಾರೆ ಜನ. ಏನ್ ಕಾರಣ ಸರ್? ಅಂದ್ರೆ ಇದು ಬದಲಾವಣೆಯ ಮುಖ. ಯಾಕೆ ನಂಬಿದ್ದಾರೆ ಅಂತ ಹೇಳಿದ್ರೆ, ಇವರು ಈಗ DMK ಅವರು ಆಗಲಿ ಅಣ್ಣಾ DMK ನಲ್ಲಿ ಅವರು ಒಗ್ಗಟ್ಟನ್ನೇ ಪ್ರದರ್ಶನ ಮಾಡಲಿಲ್ಲ. ಪನ್ನೀರ್ ಸೆಲ್ವಂ ಅವರು ಬಹಳ ಕಾನ್ಫಿಡೆಂಟ್ ಪರ್ಸನ್ ಜಯಲಲಿತಾ ಮೇಡಮ್ ಅವ್ರಿಗೆ. ಅವರು ಅಂಥವ್ರು ಈಗ ಯಾವಾಗ ನೀವು ಹೈಜಾಕ್ ಮಾಡಿದ್ರು? ಯಾರು? ನೀವು? ನಾವೇನಿಲ್ಲಪ್ಪ, ಹಾಗೇನಿಲ್ಲ. ಅವ್ರಿಗೆ ಅಲ್ಲಿ ಬೆಲೆ ಇರಲಿಲ್ಲ, ಅವ್ರು ಹಾಗಾಗಿ DMKಗೆ ಬಂದ್ರು ಅಷ್ಟೇನೆ. ಹಂಗ್ ಬರಂಗಿದ್ರೆ ಕಾಂಗ್ರೆಸ್ಗೆ ಬರ್ಬೋದಿತ್ತು. ಅವರು ನಾವು ವೆಲ್ಕಮೇ ಮಾಡ್ತಿದ್ವಿ. ಕಾಂಗ್ರೆಸ್ ಅಲಯನ್ಸ್ ಅಲ್ವಾ? ಅಲಯನ್ಸ್ ಇರ್ಬೋದು, UPA NDA. ನಾವು ಬೆಳಗ್ಗೆಯಿಂದನೂ ಕೂಡ ಹೇಳ್ತಾ ಇದ್ವಿ. ಇವತ್ತು ಮಮತಾ ಬ್ಯಾನರ್ಜಿ ಅವರು ಕೂಡ ನಮ್ಮ ಜೊತೆನಲ್ಲಿ ಕರೆಕ್ಟಾಗಿ ಇದ್ದಿದ್ರೆ ಖಂಡಿತ ಸರ್ಕಾರ ಬರ್ತಿತ್ತೋ ಅಥವಾ ಇನ್ನೂ ಒಳ್ಳೆ ಸೀಟ್ಸ್ ತಗೊಳ್ಳೋದಕ್ಕೆ ಅವಕಾಶ ಇತ್ತೋ ನನಗೆ ಗೊತ್ತಿಲ್ಲ. ಸೊ ಅವರು ಹಠ, ಅವರಿದು ಯಾರು ಇಲ್ದೇ ಹೋದ್ರೆ ನಾನು ಹೋಗ್ತೀನಿ ಅಂತ ಹೋಗ್ತಾರೆ. ಈಗ ವ್ಯತ್ಯಾಸ ಆಗ್ತಿದೆ. ಈಗ ಮಾಯಾವತಿ ಅವ್ರ ಪರಿಸ್ಥಿತಿ ಏನಾಗಿದೆ ಮೇಡಮ್? ಅಲ್ಲ, ನೀವು ಎಲ್ಲೆಲ್ಲಿ ಹೋಗಿದ್ದೀರಿ, ಎಲ್ಲಾರು ಮುಳುಗಿಸಿದಿರಿ ಸರ್. ಯಾರು ಈಗ ನಾವು ಮುಳುಗಿಸಿದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮನ್ನೇ ಎಲ್ಲ ಮುಳುಗಿಸೋರು. ಅದು ಗೊತ್ತಾ ನಿಮ್ಗೆ? ನಮ್ಮನ್ನೇ ಎಲ್ಲ ಮುಳುಗಿಸಿದ್ದಾರೆ. ಹೆಂಗ್ ಹೇಳ್ತೀರಿ? ಒಂದು ರಾಷ್ಟ್ರೀಯ ಪಕ್ಷ, ಒಂದು ಪ್ರಾದೇಶಿಕ ಪಕ್ಷ ನಿಮ್ಮನ್ನು ಮುಳುಗಿಸಿದೆ ಅಂತ ಹೇಳಿದ್ರೆ ಒಂದು ರಾಷ್ಟ್ರೀಯ ಪಕ್ಷ ಅನ್ನೋದಕ್ಕೆ ಬೆಲೆನೇ ಇರಲ್ಲ ಸರ್. ಪ್ರಶ್ನೆ ಅದು ಬರಲ್ಲ. ಪ್ರಶ್ನೆನೇ ಅದು ಅಲ್ಲ. ಕೇಳಿ, ಒಂದು ಸ್ಥಳೀಯವಾಗಿ ಒಂದು ರಾಜಕೀಯ ಪಕ್ಷ ಇದೆ ಅಂತ ಹೇಳಿದ್ರೆ ಸ್ಥಳೀಯವಾಗಿ ಏನೇನಿದೆ ಆಗು ಹೋಗುಗಳು, ಪಕ್ಷದ ಸಿದ್ಧಾಂತಗಳು, ಬದ್ಧತೆಗಳು, ಜನಾಭಿಪ್ರಾಯ ಮತ್ತು ಇವ್ರು ನಂಬಿ ಓಟ್ ಹಾಕ್ತಾರೆ ಅಂತ. ಇವತ್ತು ಒಂದು ಮಾತು ಹೇಳ್ತೀನಿ ಮೇಡಮ್, ಸಿದ್ದರಾಮಯ್ಯ ಸಾಹೇಬ್ರಿಗೆ ಅವ್ರಿಗೆ ಕೆಪಾಸಿಟಿ ಇರೋದಕ್ಕೆ ಸೋನಿಯಾ ಗಾಂಧಿ ಮೇಡಮ್ ಅವ್ರು ಬಂದು ಬೆಂಗಳೂರಲ್ಲಿ ಅವ್ರನ್ನ ಕಾಂಗ್ರೆಸ್ಸಿಗೆ ಸೇರಿಸ್ಕೊಂಡು ಇವತ್ತು ಅವ್ರನ್ನ ಪ್ರಶ್ನಾತೀತ ನಾಯಕ ಅನ್ನೋ ಥರದಲ್ಲಿ ಮಾಡಿ ಸುಮಾರು ಇವತ್ತು ರಾಜ್ಯದಲ್ಲಿ ಆಗಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗಿಂತ